ನಮಸ್ಕಾರ ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಧರ್ಮ ದಂಗಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಗತಿಪರ ಚಿಂತಕರಿಂದ ಸಿಎಂ ಬೊಮ್ಮಾಯಿಗೆ ಪತ್ರವನ್ನ ಬರೆಯಲಾಗಿದೆ. ಹಲವು ವಿವಾದಗಳ ಬಗ್ಗೆ ಈ ಸಂದರ್ಭದಲ್ಲಿ ಚಿಂತಕರು ಉಲ್ಲೇಖವನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಅನೇಕ ವಿಚಾರಗಳ ಮೆನ್ಷನ್ ಆಗಿದೆ. ಇದರಲ್ಲಿ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅನುವನ್ನ ಮಾಡಿಕೊಡಿ ಅಂತಾನು ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಪ್ರಗತಿಪರ ಚಿಂತಕರು. ಜೊತೆಗೆ ಪಠ್ಯದಲ್ಲಿ ಭಗವದ್ಗೀತೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಪತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಿದ್ದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂದಿನ ಮಕ್ಕಳಿಗೆ ಭಗವದ್ಗೀತೆ ಬೇಕಾಗಿಲ್ಲ, ಸಂವಿಧಾನ ಬೇಕು, ಸಂವಿಧಾನವನ್ನ ಓದಿಸಿ ಅಂತ ಸಾಹಿತಿಗಳು, ಚಿಂತಕರು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯಾರ್ಯಾರು ಈ ಒಂದು ಪತ್ರದಲ್ಲಿ ತಮ್ಮ ಸೈನ್ ಹಾಕಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಡಾಕ್ಟರ್ ಕೆ ಮರಳಸಿದ್ದಪ್ಪ, ಎಸ್ಜಿ ಸಿದ್ದರಾಮಯ್ಯ, ರಹಮತ್ ತರೀಕೆರೆ, ಬೋಳ್ವಾರ್ ಮೊಹಮ್ಮದ್ ಕುಂಜಿ ಸೇರಿದಂತೆ 61 ಜನರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರವನ್ನ ಬರೆದು ಅದರಲ್ಲಿ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಿರುವ ವಿಚಾರ, ಹಿಜಾಬ್ ಅನ್ನ ಧರಿಸಿ ಮಕ್ಕಳು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಭಗವದ್ಗೀತೆಯನ್ನ ಪಠ್ಯದಿಂದ ಪಠ್ಯಕ್ಕೆ ಸೇರಿಸುವಂತಹ ಚಿಂತನೆ ಇದೆ ಅದನ್ನ ಕೈ ಬಿಡಬೇಕು, ಹೀಗೆ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಪತ್ರವನ್ನ ಬರೆದಿದ್ದಾರೆ. ಧರ್ಮ ದಂಗಲ್ಗೆ ಈಗ ಪ್ರಗತಿಪರರ ಎಂಟ್ರಿ ಆಗಿದೆ. ಹಲವು ದಿನಗಳಿಂದಲೂ ಏನೇನು ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಒಂದಕ್ಕೊಂದು ಲಿಂಕ್ ಆಗ್ತಾನೆ ಹೋಗ್ತಾ ಇದೆ, ಒಂದೊಂದು ಬೆಳವಣಿಗೆಗಳು. ಆ ಬೆಳವಣಿಗೆಗಳು ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಈಗ ಇದಕ್ಕೆ ಎಂಟ್ರಿ ಆಗಿರೋದು ಪ್ರಗತಿಪರ ಚಿಂತಕರು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ. 61 ಜನ ಸಾಹಿತಿಗಳು, ಚಿಂತಕರು ಎಲ್ಲರೂ ಸೇರಿ 61 ಜನ ಈ ಒಂದು ಪತ್ರವನ್ನ ಮಾಡಿದ್ದಾರೆ, ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಡೀತಾ ಇರುವಂತಹ ಎಲ್ಲ ಡೆವಲಪ್ಮೆಂಟ್ಸ್ ನ ಆಧಾರದಲ್ಲಿ ಪತ್ರವನ್ನ ಬರೆದಿದ್ದಾರೆ. ಏನ್ ಮಾಡಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನ, ಮನವಿಯನ್ನ ಎಲ್ಲವನ್ನ ಕೂಡ ಹೇಳಲಾಗಿದೆ ಆ ಒಂದು ಪತ್ರದಲ್ಲಿ. ಪ್ರಮುಖವಾಗಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ವಿದ್ಯಾರ್ಥಿನಿಯರಿಗೆ ಎಕ್ಸಾಮ್ ಬರೆಯೋದಿಕ್ಕೆ, ಇಲ್ಲದಿದ್ರೆ ಅವರ ಭವಿಷ್ಯ ಹಾಳಾಗತ್ತೆ ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ. ಭಗವದ್ಗೀತೆಯನ್ನ ಪಠ್ಯದಲ್ಲಿ ಈಗಾಗಲೇ ಸೇರಿಸುವಂತಹ ವಿಚಾರ ಬಹಳ ಚರ್ಚೆಗೆ ಬಂದಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಭಗವದ್ಗೀತೆಯ ಅವಶ್ಯಕತೆ ಇಲ್ಲ, ಸಂವಿಧಾನ ಬೇಕು, ಅದನ್ನ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಬುದ್ಧಿಜೀವಿಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಒಂದು ಶಿಕ್ಷಣದ ಹಕ್ಕನ್ನೇ ಕಸಿಯುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಆಲ್ರೆಡಿ ಕೊರೋನಾ ಸಾಕಷ್ಟು ಹೊಡೆತವನ್ನ ಕೊಟ್ಟಿದೆ ಜನರಿಗೆ, ಅದರಿಂದಾನೇ ಹೊರಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ನಾಡಗೀತೆ ಪಠಿಸುವ ನಾಡಿನಲ್ಲಿ ಧರ್ಮ ದ್ವೇಷವನ್ನ ಹುಟ್ಟುಹಾಕಲಾಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿಯಲಾಗ್ತಾ ಇದೆ. ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸುವಂತಹ ಪ್ರಸ್ತಾಪ ಕೂಡ ಇದೆ. ಭಗವದ್ಗೀತೆ ಬೇಡ, ಸಂವಿಧಾನ ಪಾಠ ಮಾಡಿ ಮಕ್ಕಳಿಗೆ. ಇನ್ನು ಮುಸ್ಲಿಂ ವ್ಯಾಪಾರಿಗಳಿಗೆ ಎಲ್ಲಾ ಕಡೆ ನಿಷೇಧವನ್ನ ಹೇರಲಾಗ್ತಾ ಇದೆ. ಸಾಮರಸ್ಯದ ನೆಲೆಯನ್ನ ಹಾಳುಗೆಡವಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನವನ್ನ ಹರಿಸಬೇಕು. ಮುಸ್ಲಿಂ ವಿದ್ಯಾರ್ಥಿನಿಯರು ಈಗಾಗಲೇ ಹಿಜಾಬ್ ಅನ್ನ ಧರಿಸಿ ಎಕ್ಸಾಮ್ ಅನ್ನ ಬರೆಯುವಂತಹ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರ ಯಾವ ರೀತಿಯ ಪ್ರತಿಕ್ರಿಯೆ ಕೊಡುತ್ತೆ ನೋಡೋಣ. ತೋಂಟದಾರ್ಯ ಜಾತ್ರೆಯಲ್ಲೂ ಬ್ಯಾನ್ ಮಾಡಲಾಗಿದೆ ಮುಸ್ಲಿಂ ವ್ಯಾಪಾರಿಗಳಿಗೆ. ಮುಸ್ಲಿಂ ಸದ್ದು ಈಗ ಅಲ್ಲಿ ಕೇಳಿ ಬಂದಿದೆ. ಯಾಕಂದ್ರೆ ಅನ್ಯ ಧರ್ಮದ ವ್ಯಾಪಾರಸ್ಥರಿಗೆ ನಿರ್ಬಂಧ ಮಾಡಬೇಕು ಅಂತ ಹೇಳಿ ಅಲ್ಲೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಕೊಡದಂತೆ ಅಲ್ಲಿ ಪೋಸ್ಟರ್ ಅನ್ನ ಮಾಡಲಾಗಿದೆ. ತೋಂಟದಾರ್ಯ ಜಾತ್ರೆಯಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನ ಮಾಡಿಕೊಡಬಾರದು ವ್ಯಾಪಾರವನ್ನ ಮಾಡೋದಿಕ್ಕೆ ಅಂತ ಹೇಳಿ ಒತ್ತಾಯವನ್ನ ಮಾಡಿ ಈಗ ಪೋಸ್ಟ್ ಅನ್ನ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲ ಪೋಸ್ಟ್ಗಳೀಗ ಬರ್ತಾ ಇರುವಂತದ್ದು. ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ಹಿಂದೂ ಸಂಘಟನೆಗಳು ಚಳವಳಿಯನ್ನ ಮಾಡ್ತಾ ಇವೆ. ಗದಗದ ತೋಂಟದಾರ್ಯ ಜಾತ್ರಾ ಕಮಿಟಿಗೆ ಒತ್ತಾಯವನ್ನ ಮಾಡಲಾಗಿದೆ. ಏಪ್ರಿಲ್ 15ರಿಂದ 1 ತಿಂಗಳ ಕಾಲ ತೋಂಟದಾರ್ಯ ಜಾತ್ರೆ ನಡೆಯುತ್ತೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತೀರ್ಪನ್ನ ಪಾಲಿಸಿಲ್ಲ. ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಈ ಮೂಲಕ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಿದ್ದಾರೆ. ಮನವಿಯನ್ನ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಗಣಿ ಕುಸಿತದ ನಂತರ ಸ್ಥಗಿತಗೊಳಿಸಲಾಗಿತ್ತು ಗಣಿಗಾರಿಕೆಯನ್ನ. ಮಾರ್ಚ್ 4ರಂದು ಮಡಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವನ್ನಪ್ಪಿದ್ರು. ಆದ್ರೆ ಈಗ
ಮತ್ತೆ ಅಕ್ರಮ ಗಣಿಗಾರಿಕೆಯ ಸದ್ದು ಶುರುವಾಗಿದೆ. ಗುಡ್ಡ ಕುಸಿದ ಬಳಿಕ ಗಣಿಗಾರಿಕೆಗೆ ಗಣಿ ಇಲಾಖೆಯೇ ಬ್ರೇಕ್ ಅನ್ನು ಹಾಕಿತ್ತು. ಗಣಿ ಮಾಲೀಕರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿತ್ತು. ಗಣಿ ಇಲಾಖೆ ಮಾನದಂಡ ಪಾಲಿಸುವ ಬಗ್ಗೆ ಅಫಿಡವಿಟ್ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿತ್ತು. ಗಣಿಗಾರಿಕೆಗೆ ಗಣಿ ಇಲಾಖೆಯೇ ಬ್ರೇಕ್ ಹಾಕಿದ್ರು. ಈಗ ಮತ್ತೆ ಅಕ್ರಮ ಗಣಿಗಾರಿಕೆ ನಡೆಯುವಂತಹ ಎಲ್ಲ ಚಾನ್ಸಸ್ ಅಲ್ಲಿ ಕಂಡು ಬರ್ತಾ ಇದೆ. ಆಲ್ರೆಡಿ ಈಗಾಗಲೇ ಮೈನಿಂಗ್ ಸ್ಟಾರ್ಟ್ ಆಗಿದೆ. ಗಣಿ ಇಲಾಖೆ ಆದೇಶಕ್ಕೂ ಗಣಿ ಮಾಲೀಕರು ಈಗ ಡೋಂಟ್ ಕೇರ್ ಅಂದಿದ್ದಾರೆ. 60 ಗಣಿ ಕುಳಗಳಲ್ಲಿ ಒಬ್ಬರು ಮಾತ್ರ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅಫಿಡವಿಟ್ ಸಲ್ಲಿಸದೆಯೇ ಗಣಿಗಾರಿಕೆಯನ್ನ ಆರಂಭಿಸಿದ್ದೆ. ಈಗ ಗಣಿಗಳು ಆಲ್ರೆಡಿ ಈ ಒಂದು ಕೆಲಸವನ್ನ ಆರಂಭ ಮಾಡಿದ್ದಾರೆ. ಎಲ್ಲೆಲ್ಲಿ? ಕಗ್ಗಲಿಪುರ, ರೇಚಂಬಳ್ಳಿ, ಗುಂಬಳ್ಳಿ, ತೆಕಣಾಂಬಿ ಭಾಗದಲ್ಲಿ ಗಣಿಗಾರಿಕೆ ಶುರುವಾಗಿದೆ. ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ರಾಜಧನ ನಷ್ಟ ಆಗುತ್ತೆ. ರೂಲ್ಸ್ ಬ್ರೇಕ್ ಮಾಡಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಮಾತ್ರ ಅದ್ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. 3 ಸಾವನ್ನಪ್ಪಿದಂತಹ ಪ್ರಕರಣ ಬಹಳ ಜೋರಾಗಿ ಸದ್ದು ಮಾಡ್ತು. ಅದೇ ಸಂದರ್ಭದಲ್ಲೇ ಅಕ್ರಮ ಗಣಿಗಾರಿಕೆಗೆ ನಾವು ಬ್ರೇಕ್ ಹಾಕ್ತೀವಿ ಅಂತ ಹೇಳಿ ಗಣಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಯಿತು. ಯಾರ್ಯಾರ ಹತ್ರ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಆ ಎಲ್ಲ ಲೈಸೆನ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಖುದ್ದು ಸೋಮಣ್ಣ ಅವರೇ ಈ ಒಂದು ವಿಚಾರವನ್ನ ಕೂಡ ಹೇಳಿದ್ರು. 8M8O ಪ್ರಕಾರ ಸೈಂಟಿಫಿಕ್ ಆಗಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿಕೊಂಡು ಅವರು ಗಣಿಗಾರಿಕೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮನ ನಾನು ಪಾಲಿಸ್ತೀನಿ ಅಂತ ಅವರು ಬದ್ಧತೆ ಕೊಟ್ಟಿದ್ದಾರೆ. ಜೊತೆಗೆ ಬದ್ಧನಾಗಿರುತ್ತೇನೆ ಅಂತ ಹೇಳಿದ್ದಾರೆ. ಗಣಿ ಸುರಕ್ಷಿತ ಕ್ರಮಗಳಲ್ಲಿ ಯಾರು ನಮ್ಮ ಕಾರ್ಮಿಕರ ಹಿತದೃಷ್ಟಿಯಿಂದ ಅವ್ರಿಗೇನು ಕೆಲವು ಸವಲತ್ತುಗಳನ್ನು ಕೊಡಬೇಕು ಅದನ್ನು ಕೂಡ ನಾನು ಒದಗಿಸೋಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಸೊ ಜೊತೆಗೆ 8M8O ಪ್ರಕಾರ ಸೈಂಟಿಫಿಕ್ ಆಗಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿಕೊಂಡು ಅವರು ಗಣಿಗಾರಿಕೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮನ ನಾನು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ ಅಕ್ರಮ ಗಣಿಗಾರಿಕೆ ಆದ ನಂತರ ಏನೇನು ಆಗಿದೆ ಅನ್ನೋದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಯಾವ ರೀತಿಯಾಗಿ ಇಮಿಡಿಯೇಟ್ ಆಗಿ ನಾವು ಕ್ರಮಗಳನ್ನ ಕೈಗೊಳ್ತೀವಿ, ಅಕ್ರಮ ಗಣಿಗಾರಿಕೆ ಮಾಡೋರು ಲೈಸೆನ್ಸ್ ಅನ್ನೇ ರದ್ದುಪಡಿಸ್ತೀವಿ, ಎಲ್ಲವನ್ನ ಕೂಡ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ. ಹಾಗೇನೆ 31ರವರೆಗೂ ಕೂಡ ಯಾವುದೇ ರೀತಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಹೇಗೆ ಸ್ಟಾರ್ಟ್ ಆಯಿತು? ಅಧಿಕಾರಿಗಳದ್ದೇ ಕೈವಾಡ ಇದೆಯಾ? ಹಾಗಾದ್ರೆ ಇದರಲ್ಲಿ ಅವ್ರದೇ ನಿರ್ಲಕ್ಷ್ಯದಿಂದ ಇದೆಲ್ಲ ನಡೀತಾ ಇರೋದಾ? ಹೇಗೆ? ಖಂಡಿತ ವಿಸರ್ಜನೆ. ಯಾಕಂದ್ರೆ ಇದು ಅಧಿಕಾರಿಗಳ ರಾಜಾರೋಷ ನಡೀತಾ ಇರೋದ್ರಿಂದ ನಮಗ್ ಗೊತ್ತಾಗಿದೆ ಅಂದ್ರೆ ಅಧಿಕಾರಿಗಳು ಗೊತ್ತಾಗಿರುತ್ತೆ. ಏನು ಕಳೆದ ಮಾರ್ಚ್ 4ನೇ ತಾರೀಕು ಗುಮ್ಕಲ್ ಗುಡ್ಡ ಕುಸಿತಾಗಿ 3 ಜನ ಮೃತಪಟ್ಟಿದ್ರು ಮತ್ತು 4-5 ಜನ ಕಾರ್ಮಿಕರು ಗಾಯಗೊಂಡಿದ್ರು. ಅದಾದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಟ್ಟು 1 ತಿಂಗಳ ಕಾಲ ಎಲ್ಲಾ ಗಣಿಗಳನ್ನು ಸ್ಟಾಪ್ ಮಾಡ್ಬೇಕು, ಏನೇನ್ ನ್ಯೂನತೆಗಳು ಅದನ್ನ ಸರಿಪಡಿಸ್ಕೊಂಡು ಅಫಿಡವಿಟ್ ಸಲ್ಲಿಸಬೇಕು, ಅಫಿಡವಿಟ್ ಸಲ್ಲಿಸಿದವ್ರು ಮಾತ್ರ ಒಂದು ಇದನ್ನ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಅದರಂತ ತಂಡಗಳು 8 ತಂಡಗಳನ್ನ ರಚನೆ ಮಾಡಿ ಏನೇನು ಗಣಿಗಳಲ್ಲಿ ಏನೇನು ನ್ಯೂನತೆಗಳು ಅದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ 8 ತಂಡಗಳನ್ನ ರಚನೆ ಮಾಡಿದ್ರು. ಆ 8 ತಂಡಗಳು ಸಹ ಈಗ ಸರ್ಕಾರಕ್ಕೆ ವರದಿ ಕೊಟ್ಟಿವೆ. ಆ ವರದಿಯ ಅನುಸಾರ ಯಾವ್ಯಾವ ಗಣಿಯಲ್ಲಿ ಏನೇನ್ ನ್ಯೂನತೆ ಅದನ್ನ ಸರಿಪಡಿಸ್ಕೊಳ್ಬೇಕು ಮತ್ತು ಒಂದು ಅಫಿಡವಿಟ್ ಕೊಡ್ಬೇಕು. ನಾನು ಸರ್ಕಾರ ನಿಯಮನ ಪಾಲಿಸ್ತೀನಿ ಮತ್ತು ಅಲ್ಲಿ ಕಾರ್ಮಿಕರಿಗೆ ಏನೇನ್ ಸವಲತ್ತು ಕೊಡ್ಬೇಕು ಕೊಡ್ತೀನಿ ಮತ್ತು ಅಕ್ರಮಗಳಿಗೆ ನಡೆಸೋದಿಲ್ಲ ಮತ್ತು ಬೇರೆ ಬೇರೆ ಏನೇನ್ ಮಾನದಂಡಗಳಿದೆ ಆ ಮಾನದಂಡಗಳನ್ನೆಲ್ಲ ನಾನು ಪಾಲಿಸ್ತೀನಿ ಅಂತ ಹೇಳಿ ಒಂದು ಅಫಿಡವಿಟ್ ಸಲ್ಲಿಸ್ಬೇಕು. ಸಲ್ಲಿಸಿದವ್ರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದಾರೆ. ಈಗ 61 ಜನ ಬ್ಲಾಕ್ ಗ್ರಾನೈಟ್ ಗಣಿ ಮಾಲೀಕರ ಪೈಕಿ ಕೇವಲ ಒಬ್ಬರು ಮಾತ್ರ ಒಂದು ಇದನ್ನ ಕೊಟ್ಟಿದ್ದಾರೆ, ಅಫಿಡವಿಟ್ ಸಲ್ಲಿಸಿದ್ದಾರೆ. ಅವ್ರಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಉಳಿದ ಕಡೆ ಎಲ್ಲ ಈಗ ನಾವು ಕಗ್ಲಿಪುರ ಇರ್ಬೋದು, ತೆರಕನಾಂಬಿ ಇರ್ಬೋದು ಅಥವಾ ಗುಂಬಳ್ಳಿ ಇರ್ಬೋದು, ಇತರ ರೇಚಂಬಳ್ಳಿ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡಿದಾಗ ಅಕ್ರಮ ಗಣಿಗಾರಿಕೆ ರಾಜಾರೋಜ ನಡೀತದೆ. ಅದು ಬ್ಲಾಕ್ ಗ್ರಾನೈಟ್ ಗಣಿಗಾರಿಕೆ. ಇದನ್ನ ಕಂಡು ಕಾಣದಂತೆ ಅಧಿಕಾರಿಗಳು ಸುಮ್ಮನಿದ್ದಾರೆ. ನಮ್ ಕೇಳಿದ್ರೆ ನೀವು ತೋರಿಸಿ ಪರ್ಟಿಕ್ಯುಲರ್ ಮಾತನಾಡಿಸ್ತೀನಿ. ನಂದೀಶ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ನಮ್ ಜೊತೆ ಈಗ ಮಾತನಾಡೋದಕ್ಕೆ ಪರಿಸರವಾದಿ ಆಗಿರುವಂತಹ ಪುಣಜನೂರು ದೊರೆಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ದೊರೆಸ್ವಾಮಿ ಅವರ, ಈಗ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸ್ತೀನಿ, ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ, ಈ ತರ ಇದ್ದವ್ರದ್ದು 31 ಅಂದ್ರೆ 1 ತಿಂಗಳ ಕಾಲ ಯಾವುದೇ ರೀತಿ ಗಣಿಗಾರಿಕೆ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಈಗ ಗಣಿಗಾರಿಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ, ಹಾಗಾದ್ರೆ ಅಧಿಕಾರಿಗಳು ಗೊತ್ತಿದ್ರು ಕೂಡ ಸುಮ್ನೆ ಇರ್ಲಿ ಅಂತ ಹೇಳಿ ಕಣ್ಮುಚ್ಚಿ ಕೂತಿದಾರ? ಇಲ್ಲಿ ಅವರದ್ದೇ ಒಂದು ಅವ್ರದ್ದೇ ಸಪೋರ್ಟ್ ಇದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಹೌದು ಮೇಡಮ್. ಈಗ 60 ಜನಕ್ಕೆ ಅವರು ನೋಟಿಸ್ ಕೊಟ್ಟಿದ್ದಾರೆ, ಗಣಿಗಾರಿಕೆ ನಡೀತಾ ಅಂತ ನೋಟಿಸ್ ಕೊಟ್ಟಿದ್ರು. ಆದ್ರೆ ಇಲ್ಲಿಗೆಲ್ಲ ಪುನಃ ಅದು ಇದ್ ಮಾಡ್ಕೊಂಡು ನಡೀತಾನೆ ಇದೆ ಗಣಿಗಾರಿಕೆ. ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟಿಗೆ 160 ಗಣಿಗಾರಿಕೆ ಇಲ್ಲಿಗೆಲ್ಲ ನಡೀತದೆ ಅಂತ ಅವರೇ ಒಂದು ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ ಮೇಡಮ್. ಅವರು 8 ಗುಂಡ್ಲುಪೇಟೆ ಗುಂತಕಲ್ಲು ಹಗರಣ ಆದ್ಮೇಲೆ
ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತೀರ್ಮಾನ ಆಗಿದೆ. ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತದೆ ಅದೆಲ್ಲನೂ ಇದ್ ಮಾಡಿ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟು ಅವ್ರಿಗೆ ಇದ್ ಮಾಡಿ ಅಂತ ಹೇಳಿದಾರೆ. ಆದ್ರೆ ಇವರು ನೋಟಿಸ್ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು 60 ಜನಕ್ಕೆ ನೋಟಿಸ್ ಕೊಟ್ಟಿವಿ ಅಂತಾರೆ. ಅದ್ರಲ್ಲಿ ಒಬ್ರು ಕೂಡ ತಗೊಂಡಿಲ್ಲ. ಯಾರೋ ಒಬ್ರು ಮಾತ್ರ ಅಫಿಡವಿಟ್ ಸಲ್ಲಿಸಿದಾರಂತಲ್ಲ. ಅಫಿಡವಿಟ್ ಎಲ್ಲಿ ಸಲ್ಲಿಸ್ತಾರೆ ಮೇಡಮ್? ಎಲ್ಲ ಅಕ್ರಮ ಗಣಿಗಾರಿಕೆ ಮಾಡಿದ್ಮೇಲೆ ಲೈಸೆನ್ಸ್ ಕೊಟ್ಟಿಲ್ಲ ಅವರು. ಸುಮ್ನೆ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ. ಇವ್ರು ಹೆಂಗ್ ನೋಟಿಸ್ ಕೊಡ್ತಾರೆ? ಅವರು ಹೆಂಗ್ ಇದ್ ಮಾಡ್ತಾರೆ? ಅಕ್ರಮ ಗಣಿಗಾರಿಕೆ ನಡೆಯೋದ್ರಿಂದ ಅದ್ರ ರಾಯಲ್ಟಿ ಎಲ್ಲ ಸರ್ಕಾರಕ್ಕೆ ಅನ್ಯಾಯ ಮಾಡಿ ಅವ್ರು ಹೊಡಿತಾ ಇರೋದು. ಕಳೆದ 20-30 ವರ್ಷದಿಂದ ಹೊಡಿತಾನೆ ಇದಾರೆ. ಈಗ ಅಲ್ಲಿ ಗುಂಡ್ಲುಪೇಟೆನಲ್ಲಿ ಗುಂತ್ಕಲ್ ಗುಡ್ಡದಲ್ಲಿ 3 ಜನ ಕಾರ್ಮಿಕರು ಸತ್ತ ಮೇಲೆ ಈಗ ಪೂರ್ತಿ ಎಲ್ಲ ಇದ್ ಮಾಡಿದ್ದಾರೆ. ಈಗ ನಮ್ಮ ಹೊಸ ಜಿಲ್ಲಾಧಿಕಾರಿಗಳು ಬಂದಿರೋರು ಕಂಡೀಷನ್ ಆಗಿ ಹೇಳಿದ್ದಾರೆ ಟಾಸ್ಕ್ ಫೋರ್ಸ್ ಸಮಿತಿ ಅವ್ರಿಗೆ, ನೀವೇನಾದ್ರು ತಪ್ಪು ಏನಾದ್ರು ಕೊಟ್ರೆ ನಿಮ್ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಈ ಗಣಿ ಪ್ರಭಾವಿಗಳು ಇಲ್ಲಿಗಲ್ ಆಗಿ ಮಾಡ್ಕೊಂಡಿದ್ದಾರೆ ಅವರು. ಅಂದ್ರೆ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇನ್ನೊಂದ್ ಕಡೆ ಉಸ್ತುವಾರಿ ಸಚಿವರಂತ ಸೋಮಣ್ಣ ಅವರು ಹೇಳಿದ್ದಾರೆ ನಾವು ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಈ ತರ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದ್ರೆ ಯಾರು ಇದರನ್ನ ಸರಿಪಡಿಸುವವರು? ಈಗ ಇವರೇ ಅಧಿಕಾರಿಗಳೇ ಈ ರೀತಿಯಾಗಿ ಮಾಡಿದ್ರೆ, ಇವರೇ ಅವ್ರಿಗೆ ಸಪೋರ್ಟ್ ಅನ್ನ ಮಾಡಿದ್ರೆ ಮತ್ತೆ ಯಾರು ಕೇಳೋರು ಯಾರು ಅನ್ನೋಂತ ರೀತಿ ಆಗತ್ತೆ ಅಲ್ಲಿ ಅಂತ. ಅದೇ ಮೇಡಮ್, ಈಗ ಸೋಮಣ್ಣವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ನೇತೃತ್ವದಲ್ಲೇ ಆಗಿರೋದು. ಅವ್ರ ನೇತೃತ್ವದಲ್ಲೇ ಇದೆಲ್ಲ ಏನ್ ಮಾಡಿರೋದು. ಅವ್ರು 1 ತಿಂಗಳವರೆಗೆ ಕಂಡೀಷನ್ ಆಗಿ ನೀವು ನಿಲ್ಸ್ಲೇಬೇಕು. ಅದೇನು ಕಾನೂನು ಪ್ರೊಸೀಡಿಂಗ್ಸ್ ಏನಿದೆ ಅದ್ರ ಪ್ರಕಾರ ನೀವು ಲೈಸೆನ್ಸ್ ತಗೋಬೇಕಾದ್ರೆ ಏನೇನೋ ನಿಯಮಗಳಿದೆ ಅದನ್ನೆಲ್ಲ ಪಾಲಿಸಬೇಕು ಅಂತ ಹೇಳಿ ಅವರು ನೋಟಿಸ್ ಕೊಟ್ಟು ಎಲ್ಲ ಇದ್ ಮಾಡಿರೋದು. ಆದ್ರೆ ನೋಟಿಸ್ ತಗೊಂಡಿಲ್ಲ, ಅವ್ರು ಮಾಡೋದಿಲ್ಲ ಅಂತಂದ್ರೆ ಅದು ಪೂರ್ತಿ ಜಿಲ್ಲಾಡಳಿತನೇ ಶಾಮೀಲಾಗಿದೆ ಅಂತ ಆಯ್ತದೆ ಮೇಡಮ್. ಕರೆಕ್ಟ್. ಈಗ ಯಾವತ್ತಿಂದ ಆರಂಭ ಆಗಿದೆ ದೊರೆಸ್ವಾಮಿ ಅವರೇ? ಮತ್ತೆ ಈಗ ನೆನ್ನೆ ಮೊನ್ನೆಯಿಂದ ಇಲ್ಲಿ ನಮ್ಮ ಹೆಗ್ಗೋಟಾರ ಅಂದ್ಬಿಟ್ಟು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡೆ ಹೊಡಿತಾ ಇದಾರೆ ಮೇಡಮ್. ನಮ್ ಸದ್ದು ಕೇಳ್ತದೆ ನಮ್ ಚಾಮರಾಜನಗರಕ್ಕೆ. ಅಲ್ಲಿ ಬೆಳಿಕಲ್ಲು ಇದ್ರಲ್ಲಿ ಕುಳಿ ಹೊಡೆದ್ಬಿಟ್ಟು ಬ್ಲಾಸ್ಟ್ ಮಾಡೋದು ಮೊನ್ನೆ ಇಲ್ಲೂ ನಡೀತದೆ. ಇವತ್ತು ನಾವು ಒಂದು ಪೂರ್ವಭಾವಿ ಸಭೆ ಕರೆದಿದೀವಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ PUC ಯಲ್ಲಿಂದ ಚಾಮರಾಜನಗರದಲ್ಲಿ. ಈಗ 11 ಗಂಟೆಗೆ ಕರೆದಿದೀವಿ ಮೇಡಮ್. ನಾವು ಮುಂದೆ ಏನ್ ಮಾಡ್ಬೇಕು ಅಧಿಕಾರಿಗಳಿಗೆ ಗೊತ್ತು ತಾನೆ ಇವೆಲ್ಲ ನಡೀತಾ ಇರೋದು? ಹೌದು ಮೇಡಮ್, ಅಧಿಕಾರಿಗಳಿಗೆ ಎಲ್ಲ ಗೊತ್ತೇ ಇದೆ. ಇಲ್ಲೆಲ್ಲ ಪೂರ್ತಿ ಇಲ್ಲಿಗೆ ಕಳೆದ 30-40 ವರ್ಷದಿಂದ ಮಾಡ್ತಾ ಇದಾರೆ. ಮೊನ್ನೆ ಚಿಕ್ಕೋಳಿನಲ್ಲೂ ಕೂಡ ಅದೇ ಮಾಡ್ತಿರೋ, ನಿಲ್ತೀವಿ ಅಂತ ಹೇಳೋದು, ಮತ್ತೆ 1 ವಾರ ನಿಲ್ಸೋದು, ಮತ್ತೆ ಇಲ್ಲಿಗೆಲ್ಲಾಗಿ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾ ಇಲಾಖೆಯವರು ಶಾಮೀಲಾಗಿದ್ದಾರೆ. ಎಕ್ಸಾಕ್ಟ್ಲಿ, ಅವರನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ರೀತಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ಲಿ. ಥ್ಯಾಂಕ್ ಯು ದೊರೆಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಅಮಿತ್ ಶಾ ಆಗಮನದಿಂದ ಈಗಾಗಲೇ ನಾಯಕರು ಅಲರ್ಟ್ ಆಗಿದ್ದಾರೆ. ಏಪ್ರಿಲ್ 1ಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ. ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಬಹಳ ಬಿರುಸಿನಿಂದ ನಡೀತಾ ಇದೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸುತ್ತಾರೆ ಅಂತ ಹೇಳಿ ಈಗಾಗಲೇ ಅಲರ್ಟ್ ಆಗಿದ್ದಾರೆ ನಾಯಕರು. ಏಪ್ರಿಲ್ 1ಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ. ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಬಳಿಕ ಸಿಎಂ ಸೇರಿದಂತೆ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದು ಸರ್ಕಾರದ ಸಾಧನೆ ಏನು ಅನ್ನುವಂತಹ ವರದಿಯನ್ನ ಪಡೆದು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಅದು ಮಾತ್ರ ಅಲ್ಲ, ಸಾಕಷ್ಟು ವಿಚಾರಗಳು ಕೂಡ ಇದೆ. ಒಂದ್ ಕಡೆ ಸಂಪುಟ ವಿಸ್ತರಣೆ, ಪುನಾರಚನೆಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ವಲಯದಲ್ಲಿ ಹಲವರಿಗೆ ಕೋಕ್ ಕೊಡುವ ಚಾನ್ಸಸ್ ಇದೆ. ಹೊಸಬರಿಗೆ ಸಂಪುಟದಲ್ಲಿ ಮಣೆ ನೀಡುವಂತಹ ಚಾನ್ಸಸ್ ಕೂಡ ಇದೆ. ಅಮಿತ್ ಶಾ ಅವರಿಗೆ ವರದಿಯನ್ನ ನೀಡೋದಕ್ಕೆ ರಾಜ್ಯ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಯಿತು. ಶಾಸಕರು, ಸಚಿವರು, ಸಂಸದರ ಜೊತೆ ನಳಿನ್ ಕುಮಾರ್ ಕಟೀಲ್ ನಿನ್ನೆ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ತುಮಕೂರಲ್ಲಿ ಸಭೆಯನ್ನ ನಡೆಸಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು. ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ, ಭದ್ರತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಹಾಗೆಯೇ BSY ಆ ಒಂದು ಸಭೆಯನ್ನ ಮಾಡಿ ಎಲ್ಲಾ ವಿಚಾರಗಳಿಗೆ ಗಮನವನ್ನ ಹರಿಸ್ತಿದ್ದಾರೆ. ಇನ್ನು ಫುಲ್ ಅಲರ್ಟ್ ಆಗಿದೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ನಾಯಕರುಗಳು, ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಏಪ್ರಿಲ್ 1ಕ್ಕೆ ಅಮಿತ್ ಶಾ, ಮಾರ್ಚ್ 31ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಮಿತ್ ಶಾ ಅವರು ಏಪ್ರಿಲ್ 1ಕ್ಕೆ ಬರುವಂತಹ ಮೊದಲೇ, ಈ ಒಂದು ಭೇಟಿಗೂ ಮೊದಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಮಾರ್ಚ್ 31ಕ್ಕೆ ಸಿದ್ಧಗಂಗಾ ಮಠಕ್ಕೆ ರಾಹುಲ್ ಗಾಂಧಿ ಅವರು ಬರಲಿದ್ದಾರೆ. ಏಪ್ರಿಲ್ 1ಕ್ಕೆ ಅಮಿತ್ ಶಾ ಅವರು ಬರಲಿದ್ದಾರೆ. ಸೊ ಇಬ್ರು ಕೂಡ ಸಿದ್ಧಗಂಗಾ ಮಠಕ್ಕೆ ತೆರಳಲಿದ್ದಾರೆ. ಮಾರ್ಚ್ 31ಕ್ಕೆ ರಾಹುಲ್ ಗಾಂಧಿ ಸಿದ್ಧಗಂಗಾ ಮಠಕ್ಕೆ ತೆರಳಿದ್ರೆ ಏಪ್ರಿಲ್ 1ಕ್ಕೆ ಅಮಿತ್ ಶಾ ಸಿದ್ಧಗಂಗಾ ಮಠಕ್ಕೆ ತೆರಳುತ್ತಾರೆ. ರಾಹುಲ್ ಗಾಂಧಿ ಅವರು ಬರುವಂತಹ ಈ ಸಂದರ್ಭದಲ್ಲೂ ಕೂಡ
ಚುನಾವಣಾ ಸಿದ್ಧತೆ, ಪಕ್ಷ ಸಂಘಟನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಏಪ್ರಿಲ್ 1ರಂದು ಕಾಂಗ್ರೆಸ್ ನಾಯಕರ ಜೊತೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದು, ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ಈ ದಿಢೀರ್ ಭೇಟಿ. ಒಂದ್ ಕಡೆ ಅಮಿತ್ ಶಾ ಅವರ ಆಗಮನ, ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಆಗಮನ. ಸೊ ಇಡೀ ರಾಜ್ಯದಲ್ಲಿ ಈಗ ಎರಡೂ ಪಕ್ಷಗಳು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ, ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಏಪ್ರಿಲ್ 1ಕ್ಕೆ ಅಮಿತ್ ಶಾ ಅವರ ಪೂರ್ವ ನಿಗದಿಯಾದಂತಹ ಕಾರ್ಯಕ್ರಮ, ದಿಢೀರಾಗಿ ಮಾರ್ಚ್ 31ಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಆಗಮನ, ಇಬ್ರು ಕೂಡ ಸಿದ್ಧಗಂಗಾ ಮಠಕ್ಕೆ ತೆರಳುವಂತದ್ದು ಅಂತ ಹೇಳಿ. ಆ ನಂತರದ ಬೆಳವಣಿಗೆಗಳು ಏನೇನಾಗಬಹುದು, ಯಾವ ರೀತಿಯಾದಂತಹ ಸಭೆ ಸಮಾರಂಭಗಳು ನಡೀಬಹುದು ಅಂತ ಅನ್ಸುತ್ತೆ? ನವಿತಾ ಜೈನ್, 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಇನ್ನು ಕೇವಲ 14 ತಿಂಗಳು ಬಾಕಿ ಇರುವಂತದ್ದು. ಸಂದರ್ಭದಲ್ಲಿ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು ಚುನಾವಣಾ ತಾಲೀಮನ್ನು ಆರಂಭಿಸಿದ್ದಾರೆ. ಇದರ ಭಾಗವಾಗಿ ರಾಜ್ಯಕ್ಕೆ ಏಪ್ರಿಲ್ 1ನೇ ತಾರೀಕು ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಏಪ್ರಿಲ್ 1ನೇ ತಾರೀಕು 4 ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಿದ್ದಾರೆ. ಜೊತೆಗೆ ಅದರ ಇಂದಿನ ದಿನ ಮಾರ್ಚ್ 31ರಂದು ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತೆ ಅವರು ಏಪ್ರಿಲ್ 1ನೇ ತಾರೀಕು 2 ಕಾಂಗ್ರೆಸ್ನ ಸಭೆಗಳನ್ನು ಕರೆದಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಅಮಿತ್ ಶಾ ಅವರು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಲಿದ್ದಾರೆ. ನಂತರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಹಕಾರ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಸಂಜೆ ಪ್ರಮುಖವಾಗಿ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸುತ್ತಿರತಕ್ಕಂಥ ಅಮಿತ್ ಶಾ ಅವರು ಸರ್ಕಾರದ ಸಾಧನೆ, ಸಚಿವರ ಸಾಧನೆ, ಪಕ್ಷದ ಸಾಧನೆ, ಪಕ್ಷ ಸಂಘಟನೆ, 2023ರ ಚುನಾವಣೆಗೆ ಪಕ್ಷ ಮತ್ತು ಸರ್ಕಾರ ಯಾವ ರೀತಿ ಅಣಿಯಾಗಿರುವಂಥದ್ದು, ತಯಾರಾಗಿರುವಂಥದ್ದು, ನಾಯಕರ ಜವಾಬ್ದಾರಿ, ಸಂಪುಟ ಪುನರ್ರಚನೆ ಮತ್ತು ವಿಸ್ತರಣೆ ಮುಂತಾದ ವಿಚಾರಗಳ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ. ಪ್ರಮುಖವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು 2023ರ ಚುನಾವಣೆಗೆ ಬಿಜೆಪಿ ಯಾವ ರೀತಿ ಅಣಿಯಾಗಬೇಕು, ಸರ್ಕಾರದ ಸಾಧನೆಯನ್ನು ಮುಂದಿಟ್ಕೊಂಡು ಯಾವ ರೀತಿ ಚುನಾವಣೆಗೆ ರೆಡಿ ಆಗಬೇಕು, ಬಜೆಟ್ ಅಲ್ಲಿ ಘೋಷಣೆ ಆಗಿರತಕ್ಕಂಥ ಯೋಜನೆಗಳ ಸಂಬಂಧಪಟ್ಟಕ್ಕೆ ಜನರಿಗೆ ಯಾವ ರೀತಿ ಮುಟ್ಟಿಸಬೇಕು ಮತ್ತು ಕಾಂಗ್ರೆಸ್ಗೆ ಯಾವ ರೀತಿ ಟ್ಯಾಕಲ್ ಮಾಡಿ ಚುನಾವಣೆಯನ್ನು ಎದುರಿಸಬೇಕೆಂಬುದರ ಸಂಬಂಧಪಟ್ಟ ಹಾಗೆ ಸಮಾಲೋಚನೆ ಮಾಡಲಿದ್ದಾರೆ. ಅಲ್ಲದೆ ಸಂಪುಟ ಪುನಾರಚನೆ ಮತ್ತು ವಿಸ್ತರಣೆ ಸಂಬಂಧಪಟ್ಟ ಕೂಡ ಅವತ್ತೇ ಸುಳಿವು ಕೊಡ್ತಕ್ಕಂಥ ಶಾ ಅವರು ಒಟ್ಟಾರೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ನೀಡಬೇಕು, ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಅಂತ ಕರೆಸಿಕೊಳ್ತಕ್ಕಂಥ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ವಿಜಯ ಪತಾಕೆ ಆರಿಸಬೇಕು. ಈ ವಿಜಯ ಪತಾಕೆ ಆರಿಸುವ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ತಾಲೀಮನ್ನ ಸ್ವತಃ ಅಮಿತ್ ಶಾ ಅವರು ರಾಜ್ಯದ ಬಿಜೆಪಿ ನಾಯಕರುಗಳು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಪ್ರಮುಖ ಸಚಿವರೊಂದಿಗೆ ಸಭೆ ನಡೆಸುವ ಮುಖಾಂತರ ಕೆಲವೊಂದು ಮಾರ್ಗದರ್ಶನ ಕೂಡ ಕೊಡಲಿದ್ದಾರೆ. ನವಿತಾ ಜೈನ್, ಇದರ ಬೆನ್ನಲ್ಲೇ ಮಾರ್ಚ್ 31ರಂದು ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಮಾರ್ಚ್ 31ರಂದು ಸಿದ್ಧಗಂಗಾ ಮಠಕ್ಕೆ ಭೇಟಿಯಾಗಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಪ್ರಿಲ್ 1ನೇ ತಾರೀಕು 2 ಸಭೆಗಳನ್ನ ನಡೆಸುತ್ತಿದ್ದಾರೆ. ಅದರಲ್ಲಿ ಸಭೆ ಪ್ರಮುಖವಾಗಿ ಬೆಳಿಗ್ಗೆ ಒಂದು ಸಭೆ ನಡೆಸುತ್ತಿದ್ದಾರೆ. ಬೆಳಗ್ಗಿನ ಸಭೆಯಲ್ಲಿ ಪ್ರಮುಖ ನಾಯಕರ ಸಭೆಯನ್ನು ಕರೆದಿರುವಂತದ್ದು. ಈ ಪ್ರಮುಖ ನಾಯಕರ ಸಭೆಯಲ್ಲಿ ಈಗಾಗಲೇ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲನ್ನು ಕಂಡಿದ್ದರಿಂದ ಕಾಂಗ್ರೆಸ್ ರಾಜ್ಯದ ನಾಯಕರುಗಳು ಕೂಡ ಎಲ್ಲೊಂದು ಕಡೆ ಈಗಾಗಲೇ ಅಧೀರರಾಗಿರುವಂತದ್ದು ಮತ್ತು ಬಿಜೆಪಿಯ ಸ್ಟ್ರಾಟಜಿಯ ಮುಂದೆ ಕಾಂಗ್ರೆಸ್ ಕೂಡ ವೀಕ್ ಆಗಿರುವಂತದ್ದು. ಹಾಗಾಗಿ ಪಂಚರಾಜ್ಯ ಚುನಾವಣೆಗೂ ಮತ್ತು ಕರ್ನಾಟಕದ ಕಾಂಗ್ರೆಸ್ಗೂ ಬಹಳಷ್ಟು ಭಿನ್ನ ವ್ಯತ್ಯಾಸ ಇರತಕ್ಕಂಥದ್ದು. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಚುನಾವಣೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇರತಕ್ಕಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಅಧಿಕಾರ ಹಿಡಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಏನೆಲ್ಲ ಸ್ಟ್ರಾಟಜಿನ ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ನಂತರ ಸಂಜೆ ಕೂಡ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕರ್ನಾಟಕ ಕಾಂಗ್ರೆಸ್ ಆಗಿರ್ತಕ್ಕಂಥ ಶೀತಲ ಸಮರಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಬಣ, ಮತ್ತೊಂದು ಕಡೆ ತಟಸ್ಥ ಬಣ ಅಂತೇಳಿ 3 ಬಣಗಳು ರಾಜ್ಯ ಕಾಂಗ್ರೆಸ್ ಇರೋದ್ರಿಂದ 3 ಬಣಗಳನ್ನ ಒಗ್ಗಟ್ಟು ಮಾಡುವ ಕಾರಣಕ್ಕಾಗಿ ಸಂಜೆ ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಅವತ್ತೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿರುವಂತದ್ದು. ಆ ಹೋರಾಟದಲ್ಲಿ ಕೂಡ ಸಾಂಕೇತಿಕವಾಗಿ ರಾಹುಲ್ ಗಾಂಧಿ ಭಾಗವಹಿಸುತ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು 2023ರ ಚುನಾವಣೆಗೆ 14 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ತಾಲೀಮನ್ನು ಆರಂಭಿಸುತ್ತಿದ್ದಾರೆ ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪುನೀತ್ ಸಮಾಧಿಗೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಭೇಟಿಯನ್ನ ಕೊಟ್ಟಿದ್ದಾರೆ. ಕಂಠೀರವ ಸ್ಟುಡಿಯೋದ ಅಪ್ಪು ಸಮಾಧಿಗೆ ತೆರಳಿ ವರ್ಮಾ ಪೂಜೆಯನ್ನ ಮಾಡಿದ್ದು, ಡೇಂಜರಸ್ ಸಿನಿಮಾದ ಪ್ರಮೋಷನ್ಗೆ ಆಗಮಿಸಿದ್ರು RGV, ಪುನೀತ್, ರಾಜ್ಕುಮಾರ್ ಹಾಗೆಯೇ ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿಗೂ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಧ್ಯಾಹ್ನದ ನಂತರ ಪುನೀತ್ ನಿವಾಸಕ್ಕೂ ಭೇಟಿಯನ್ನ ಕೊಡಲಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು. ಈಗಾಗಲೇ ಅಪ್ಪು ಸಮಾಧಿಗೆ ನಮಿಸಿದ್ದಾರೆ. ಹಾಗೆಯೇ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿಗೆ ಹತ್ರನೂ ತೆರಳಿ ಅಲ್ಲಿ ನಮನವನ್ನ ಸಲ್ಲಿಸಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಡೇಂಜರಸ್ ಅನ್ನುವಂತಹ ಸಿನಿಮಾದ ಪ್ರಮೋಷನ್ಗಾಗಿ ಅವರು ಬಂದಿದ್ದಾರೆ. ಮಧ್ಯಾಹ್ನ ನಂತರ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ತೆರಳಲಿದ್ದಾರೆ. ಅವರ ಕುಟುಂಬಸ್ಥರ ಜೊತೆ ಮಾತನಾಡಲಿದ್ದಾರೆ.
ಖ್ಯಾತ ನಟ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಆಶ್ಲೇಷ ಬಲಿಪೂಜೆ, ಆದಿ ಸುಬ್ರಹ್ಮಣ್ಯ ಹುತ್ತಕ್ಕೆ ವಸ್ತ್ರವನ್ನ ಸಮರ್ಪಿಸಿದ್ದಾರೆ. ಈ ವೇಳೆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ವ್ಯವಸ್ಥಾಪನಾ ಸಮಿತಿಯಿಂದ ಪವನ್ ಕಲ್ಯಾಣ್ಗೆ ಸನ್ಮಾನವನ್ನ ಮಾಡಲಾಗಿದೆ. ಪ್ರತಿ ಏಕಾದಶಿಯಂದು ದೇವಸ್ಥಾನದಲ್ಲಿ ನಡೆಸುವ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪವನ್ ಕಲ್ಯಾಣ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಎಲ್ಲಾ ದೇವಸ್ಥಾನಗಳು ಇದೇ ರೀತಿಯ ಮಾದರಿಯನ್ನ ಅನುಸರಿಸಬೇಕು ಅಂತ ಹೇಳಿದರು. ಹೃದಯಪೂರ್ವಕ ನಮಸ್ಕಾರ. ಕುಕ್ಕಿ ವ್ಯವಸ್ಥಾಪನಾ సుబ్రహ్మణ్య సమితి అధ్యక్షులు శ్రీ మోహన్ రాయ్ గారికి, ప్రసన్న దర్బే గారికి మనస్ఫూర్తిగా నా కృతజ్ఞతలు. ఈ కుక్కి సుబ్రహ్మణ్యం ఈ క్షేత్రం చాలా పవిత్రమైంది. ముందుగా ఈ ప్రతి ఒక టన్నుల కొద్ది ప్లాస్టిక్ బాటిల్స్ కానీ రకరకాల పర్యావరణానికి హాని చేసే ఇలాంటి చెత్త చెదారం ఏకాదశికి దాదాపు 500 మంది 500 ఆలయ సిబ్బందితోటి మొత్తం శుభ్రం చేయడం దగ్గర నుంచి వీటన్నిటిని చేసుకుంటాం. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.